ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಅದರಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಯನ್ನು ನಿಂದಿಸಿದ್ದಾರೆ. ಭಾರತವನ್ನು ಅಮೆರಿಕಾಗೆ ಮಾರಿದ್ದಾರೆ ಅಂತ ಮೋದಿ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಈಗ ಹಿಂದೂ ಹುಲಿ ಶಾಸಕ ಯತ್ನಾಳ್ ರೊಚ್ಚಿಗೆದ್ದಿದ್ದು ಅವರ ಇಡೀ ಕುಟುಂಬವನ್ನು ಜಾಲಾಡಿದ್ದಾರೆ. ನೆಹರು ಮೌಂಟ್ ಬ್ಯಾಟನ್ ಪತ್ನಿ ಜೊತೆ ಏನ್ ಮಾಡ್ತಿದ್ರು, ಹಾಗೆ ಶರೀಫ್ ಎಂಬಾತನ ಪತ್ನಿ ಜೊತೆ ಏನಾಗಿದ್ರು, ರಾಹುಲ್ ಗಾಂಧಿ DNA ಚೆಕ್ ಮಾಡಬೇಕು ಅಂತ ಹಿಗ್ಗಾಮುಗ್ಗ ಬೈದ್ರು. ಅಷ್ಟೇ ಅಲ್ಲ, ಇದೇ ವೇಳೆ ಸಿದ್ದರಾಮಯ್ಯ ಸರ್ಕಾರಕ್ಕೂ ಹಿಗ್ಗಾಮುಗ್ಗ ಬೆಂಡೆತ್ತಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದೆ. ರಾಹುಲ್ ಗಾಂಧಿಗೆ ತಲೆಯಲ್ಲಿ ಮೆದುಳಿಲ್ಲ. ರಾಹುಲ್ ಗಾಂಧಿ ಅವರ ವರ್ತನೆ ನಿಮ್ಗೆ ಏನು ಅನಿಸ್ತದೆ? ಅವರು ರಾಹುಲ್ ಗಾಂಧಿ ಒಬ್ಬ ಅಪ್ರಾಪ್ತ ಬುದ್ಧಿ ಇಲ್ಲಾರ್ದ. ನೋಡಿರಿ, ಸದನ ನಡಿಬೇಕು, ಚರ್ಚೆ ಆಗಬೇಕು. ನೀವು ಚರ್ಚೆನೇ ಮಾಡೋದಿಲ್ಲ. ಯಾವುದೋ ಒಂದು ಪುಸ್ತಕ ಇನ್ನೂ ಅದು ಇದುವೇ ಆಗಿಲ್ಲ, ಪಬ್ಲಿಷೇ ಆಗಿಲ್ಲ, ಇನ್ನೂ ಅವ್ರು ಬಿಡುಗಡೆ ಆಗಿಲ್ಲ. ಹಂಗೆ ಸಾಕಷ್ಟು ನೆಹರು ಮತ್ತು ಗಾಂಧಿ ಮಂತಂದು ಹಗರಣಗಳು, ಅವರ ಸ್ಕ್ಯಾಂಡಲ್ಗಳು, ಅವರ ಸೆಕ್ಸ್ ಸ್ಕ್ಯಾಂಡಲ್ಗಳು, ಅಂಥವು ಪುಸ್ತಕ ಭಾಳ ಅದಾವ ದೇಶನಾಗ. ಅದನ್ನು ಚರ್ಚೆ ಮಾಡಲಿ ಪಾರ್ಲಿಮೆಂಟ್ನಾಗ. ಇಂದಿರಾ ಗಾಂಧಿಯವ್ರು ಏನೇನು ಗದ್ದಲ ಮಾಡಿದ್ರು, ಜವಾಹರ್ಲಾಲ್ ನೆಹರು ಬ್ಯಾಂಡ್ ಏನು ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಏನು ಇದು ಸಂಪರ್ಕ ಇತ್ತು, ಶೇಖ್ ಅಬ್ದುಲ್ಲಾನ್ ಮನಿಯವ್ರ ಜೋಡ ಏನು ಇವನ್ನೂ ಚರ್ಚೆ ಮಾಡಲಿ. ಪ್ರಧಾನಮಂತ್ರಿ ಮೋದಿಯವರು ಏನು ಅವತ್ತಿನ ನಮ್ಮ ಏನು ವಾಯುಸೇನೆಯ ಅಧ್ಯಕ್ಷರು ಅವರು ತಮ್ಮ ಪುಸ್ತಕದಲ್ಲಿ ಏನು ಬರ್ತಾರೆ, ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ರಿ, ಫ್ರೀ ಹ್ಯಾಂಡ್ ಕೊಟ್ಟಾರೆ. ಇವತ್ತು ಮಿಲ್ಟ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಡದೇ ಇದ್ದರೆ ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ಎಷ್ಟು ಕಡಿಮೆ ಆಗಿದೆ. ಮೊದಲು ಸೈನಿಕರನ್ನ ಯಾವ ರೀತಿ ಅವ್ರು ಹೊಡಿತಿದ್ರು. ಈಗ ಫ್ರೀ ಹ್ಯಾಂಡು ನಮ್ಮ ಮಿಲ್ಟ್ರಿ ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರ ಸಂಪೂರ್ಣವಾಗಿ ಶಾಂತಿ ಇದೆ. ಎಲ್ಲರ ಕಲ್ಲು ತೂರಾಟ ಅಥವಾ ನಮ್ಮ ಭಾರತೀಯ ಸೈನಿಕರನ್ನು, ನಮ್ಮ ಪೊಲೀಸ್ ಆರಕ್ಷಕರನ್ನು ಇವತ್ತು ಕಾಶ್ಮೀರದಲ್ಲಿ ಒಂದು ಘಟನೆ ನಾವು ನೋಡ್ತಾ ಇಲ್ಲ. ಅದು ಯಾಕಂದರೆ ಮೋದಿಯವರು ಅದನ್ನು ಫ್ರೀ ಹ್ಯಾಂಡ್ ಅವ್ರು ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಆ ಹಿನ್ನೆಲೆಯಲ್ಲಿ ಅವ್ರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ನೀವು ಏನೇ ನೀವು ತೊಗೊಂಡು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂದರೆ, ಫ್ರೀ ಹ್ಯಾಂಡ್ ಅಂದರೆ ನಾವು ಸೋತಿದ್ದೀವಿ, ನಾಯಕತ್ವ ವಿಫಲ ಆಗಿದ್ದತ್ತು ಈ ಮೂರು ಕೇಳ್ತಾನೆ. ಇವರು ಯಾವಾಗಲೂ ಕಾಂಗ್ರೆಸ್ನವರು ನಮ್ಮ ಸೈನಿಕರಿಗೆ ಕೇಳಬೇಕು. ಹಿಂದೆ ಹೇಳ್ತಿದ್ರು, ಅವ್ರು ಕಲ್ಲು ಹೋಗಿದ್ರೂ ವಾಪಸ್ಸು ಗುಂಡು ಹಾಕುವಂಥದ್ದು ಅಧಿಕಾರ ಇರಲಿಲ್ಲ. ನಮ್ಮ ಸೈನಿಕರಿಗೆ ಹೊಡೆದು ಬಿಡ್ತಿದ್ರು ಕಲ್ಲು ಜಜ್ಜಿ. ಇವತ್ತು ಸುರಕ್ಷಿತವಾಗಿ ಕಾಶ್ಮೀರದಲ್ಲಿ ನಮ್ಮ ಶಾಂತಿ ನೆಲೆಸೈತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು. ಇದನ್ನು ರಾಹುಲ್ ಗಾಂಧಿಗೆ ದುರ್ದೈವ ಅಂದರೆ ಕಾಂಗ್ರೆಸ್ನಲ್ಲಿ ಇದು ಪೂರ್ತಿ ದಿವಾಳಿ ಆಗಿದೆ. ಅವರು ಯಾರೂ ತಮ್ಮ ನಾಯಕ ತಪ್ಪು ಮಾಡಿದಾಗ ಇದು ನೀ ತಪ್ಪು ಮಾಡ್ತಾಯಿದ್ದೀವಿ ಅಂತ ಹೇಳುವಂಥ ಒಬ್ಬ ಲೀಡ್ರ್ ಇಲ್ಲ. ಈ ಪ್ರಿಯರಂಜನ್ ನಮ್ಮ ಇವರಿದ್ದರು, ನಮ್ಮ ಹಿಂದಿನ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ ಅವ್ರು ತಪ್ಪಾದಾಗ ಹೇಳ್ತಿದ್ರು. ಅಂಥ ನಾಯಕತ್ವ ಇಲ್ಲ, ಎಲ್ಲ ಚೇಲಗಳಿಗೆ ಸೇರಿಬಿಟ್ಟಿದ್ದಾರೆ. ಅದರೊಳಗೆ ಆ ಕೇರಳದ ಒಬ್ಬ ಆ ಕೇರಳ ತಾನು ಸ್ವಂತ ಲೋಕಸಭೆಗೆ ಆರಿಸಿ ಬರಲ್ಲ ಅಂತ ವ್ಯಕ್ತಿನ ಮಾತು ಕೇಳ್ಕೊಂಡು ಈ ದೇಶದಲ್ಲಿ ವಿರೋಧ ಪಕ್ಷ ಒಬ್ಬ ಹೆಂಗಿರಬೇಕು, ಅವ್ರಿಗೇನಾದರೂ ದೇಶದ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ. ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ, ನೀರಾವರಿ ಬಗ್ಗೆ ಏನು ಲೋಕಸಭೆಯಲ್ಲಿ ಏನು ಚರ್ಚೆ ಆಗ್ತಾಯಿದೆ? ಬರೀ ಚಿಲ್ಲರೆ ಮಾನ್ಯ ಪ್ರಧಾನಮಂತ್ರಿಗಳ ಏನು ಕುಂಡ್ರುವಂಥ ಸ್ಥಾನ ಬಳಿ ಬಂದು ಅವ್ರ ಮೇಲೆ ಅಪಮಾನ ಮಾಡುವಂಥದ್ದು ವ್ಯವಸ್ಥಿತವಾಗಿ. ಇದಕ್ಕೆಲ್ಲ ನನಗನ್ನಿಸ್ತದೆ ರಾಹುಲ್ ಗಾಂಧಿ ಒಬ್ಬ ಚೀನಾ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ. ಅವರ ಪೂರ್ತಿ DNA ಚೆಕ್ ಮಾಡ್ಬೇಕಂತ ಹೇಳ್ತೇನೆ. ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಗೊತ್ತಿರ್ಬೋದು, ಕೇರಳ ಗಡಿ ಏನು ಹೇಳಿದ್ರು ನೋಡಿ. ಇದು ಲವ್ ಜಿಹಾದು ಇಡೀ ದೇಶಾದ್ಯಂತ, ಅದರಲ್ಲಿ ಕರಾವಳಿ ಭಾಗದಲ್ಲಿ ಭಾಳ ಒಂದು ಘಟನೆಗಳು ಆಗ್ತಾಯಿವೆ. ಇದಕ್ಕೆ ನಾವು ಮೊದಲು ಹಿಂದೂಗಳು ನಾವು ಜಾಗೃತ ಆಗಬೇಕು. ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದ ಮಕ್ಕಳನ್ನು ಸರಿಯಾಗಿ ಅವರ ಎಲ್ಲ ಎಲ್ಲೆಲ್ಲಿ ಅವರ ಇದ್ರ ಮೇಲೆ ವಾಚ್ ಇಡಬೇಕು. ಇಲ್ಲಾಂದರೆ ಇಲ್ಲಿ ಅದೊಂದು ದೊಡ್ಡ ಜಾಗತಿಕವಾಗಿಯೇ ಅವರು ಇದೊಂದು ಏನು ಲವ್ ಜಿಹಾದ್ ಅನ್ನೋಂಥ ಮೂಲಕ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ನಿನ್ನೆ ನೋಡ್ರಿ, ಒಂದು ಯಾವುದೋ ಬೆಂಗಳೂರಿನಲ್ಲಿ ಬ್ರಾಹ್ಮಣ ಹೆಣ್ಮಗಳು ಒಂದು ಮಗುವನ್ನು ಮಾಡಿ ಈಗ ಅವ್ನು ಬಿಟ್ಟು ಮತ್ತೊಂದು ಲಗ್ನ ಆಗಿದ್ದಾನಂತೆ. ಇಂಥ ಘಟನೆಗಳನ್ನು ನಮ್ಮ ಮಕ್ಕಳಿಗೂ ಸಹ ಒಂದು ಗಂಭೀರವಾಗಿ ತೊಗೋಬೇಕು. ಇಲ್ಲಾಂದರೆ
ಫ್ರೀಯಾಗಿ ಬಿಡೋದ್ರಿಂದಲೂ ಒಮ್ಮೊಮ್ಮೆ ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲೆಲ್ಲಿ ಅಡ್ಡಾಡ್ತಾರೆ ಎಲ್ಲನೂ ಸ್ವಲ್ಪ ಜಾಗೃತಿ ನಾವು ಮಾಡಬೇಕು. ಯಾಕಂದರೆ ಈ ಸರ್ಕಾರ ಅಂತೂ ಮಾಡೋದಿಲ್ಲ, ಈ ಸರ್ಕಾರ ಅದಕ್ಕೆ ಬೆಂಬಲ ಇದೆ. ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅವರಿಬ್ಬರು 18 ವರ್ಷ ಪ್ರಾಯ ಇದ್ದರೆ ಏನೂ ನಾವು ಅದನ್ನು ಇದು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅದನ್ನು ಕಾನೂನು ತಿದ್ದುಪಡಿ ಆಗಬೇಕು. ತಂದೆ ತಾಯಿ ಒಪ್ಪಿಗೆ ಇಲ್ಲಾರ್ದೇ ಯಾವುದೇ ಈಗ ಅಸ್ಸಾಂದಲ್ಲಿ ಜಾರಿ ಮಾಡ್ತಾ ಇದ್ದಾರೆ, ಅದೇ ರೀತಿ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯಿಂದ ಇವೆಲ್ಲ ಆಗದಂತೆ ಇವರು ಜೌಜಿ ಅದಕ್ಕೆ ಬೆಂಬಲ ಕೊಡುವಂಥ ಸರ್ಕಾರ ಇದು. ಇಲ್ಲ, ಸುಪ್ರೀಂ ಕೋರ್ಟೇ ಹೇಳಿದೆಲ್ಲ, SIR ಯಾವುದೇ ತೊಂದರೆ ಕೊಡಬಾರ್ದು. ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ. ಯಾಕೆ ಆಗಬಾರ್ದು SIR? ಇವತ್ತು ಬಾಂಗ್ಲಾದೇಶದವರು ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ, ಆದರೆ ಅವ್ರ ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು. ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ. ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಷನ್ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕಿಗಳನ್ನು ಕೊಟ್ಟಿದ್ದಾರೆ. ಸುಮಾರು 250-90 ಜನ ಇದ್ದಾರೆ. ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು 5 ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ. ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಆಗಿ ಸಪ್ರೇಟಾಗಿ ಒಂದು SIT ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸೆಳೆಯುವ ಸೂಚನೆಗೆ ರಾಮಲಿಂಗಾರೆಡ್ಡಿಯವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಯಾರ್ಯಾರನ್ನೂ ಇದು ಮಾಡ್ತಾರೆ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು. ಅದು ಆಗಬೇಕಾದ್ರೆ SIRನೂ ಸಹ ಭಾಳ ಅವಶ್ಯ ಇದೆ. ಯಾಕಂದರೆ ಡುಪ್ಲಿಕೇಟ್ ಓಟು ಭಾಳಷ್ಟು ಇವತ್ತು ನೋಡಿ ತಮಿಳುನಾಡಿನಲ್ಲಿ 1 ಕೋಟಿಗಿಂತ ಮಿಕ್ಕಿ ಫೇಕ್ ಮತದಾರ ಸಿಕ್ಕರು, ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕರು. ಪಶ್ಚಿಮ ಬಂಗಾಳದಲ್ಲಂತೂ ಹೆಚ್ಚು ಕಡಿಮೆ ಅದು ಬಾಂಗ್ಲಾದೇಶದೊಂದು ಭಾಗ ಆಗಿಬಿಟ್ಟಿದೆ. ಆ ರೀತಿ ಇದು SIR ಆಗಲೇಬೇಕು. SIRಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ದೇಶದಲ್ಲಿ ಬರ್ಬೋದು. ಯಾವ ರಾಜ್ಯ SIRಗೆ ನಾನು ಸಹಕಾರ ಕೊಡೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ್ದು ಅನಿವಾರ್ಯ. ಮುಖ್ಯಮಂತ್ರಿ ಆಗಲೇಬೇಕು. ಸರ್ಕಾರ ಬಿದ್ದರೂ ಪರವಾಗಿಲ್ಲ, ಪತನ ಆದರೂ ಪರವಾಗಿಲ್ಲ, ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ 2-3 ದಿವಸದ ಹೇಳಿಕೆಗಳು ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ದಿಲ್ಲಿಗೆ ಅದಕ್ಕೆ ಬಂದಿದ್ದೇನೆ, ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಅಂದರೆ ಅವರು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದಂತ ಅವರು ಗಟ್ಟಿಯಾಗಿ ಇವರಿಬ್ಬರ ಕಚಾಟದಲ್ಲಿ ಪತನ ಆದರೂ ಆಶ್ಚರ್ಯ ಇಲ್ಲ. ಸಿದ್ದರಾಮಯ್ಯನವರು ಅವರಿಗೆ ಬೇಕಾದ ಅಧಿಕಾರಿಗಳನ್ನು ಬೇಕಾದಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅಂತ ಈಗಷ್ಟೇ ಬರುವಾಗ ನೋಡ್ತಾ ಇದ್ದೀವಿ. ಮೈಸೂರಲ್ಲಿ ವರ್ಗಾವಣೆ ಅನ್ನೋಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು, ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರಿ ಅಂತ ಹೇಳಿದ್ರಿ, ಹೆಚ್ಚು ಬಜೆಟ್ ಕೊಟ್ಟಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕ್ಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ. ಜನ ಏನೋ ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ಸಿನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರತ್ತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿದೆ.